ಟೈಮ್ ಎಷ್ಟು? ನಾನ್ ಮಲಗಿರೋದಕ್ಕೆ ಇವನ್ಗೆ ಹೊಟ್ಟೆ ಉರಿ. ಮಲಗಿರೋರ್ನ ಲೊಕೇಶನ್ ರೀಚ್ ಆಗಿದ್ದೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರುಣ್ಯ ವ್ಲಾಗ್ಸ್. ಸೊ ಗೈಸ್, ಇವಾಗ ಟೈಮ್ ಬಂದು 11:45 ಆಗಿದೆ. ಸೊ ಈಗ 12ಗೆ ಶೂಟಿಂಗ್ ಹೊಡ್ತಾ ಇದ್ದೀನಿ, ನೈಟ್ ಶೂಟಿಂಗಿಗೆ. ಸೊ ರಿಹರ್ಸಲ್ ಮುಗಿಸ್ಕೊಂಡ್ಬಂದು ಟೈರ್ಡ್ ಆಗ್ಬಿಟ್ಟಿದ್ದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫ್ರೆಶ್ ಅಪ್ ಆಗಿ ನೋಡಿ, ಲಗೇಜ್ ಇಲ್ಲೊಂದು, ಇದೊಂದು ಬ್ಯಾಗ್. ಸೊ ಇದಿಷ್ಟು ಎತ್ಕೊಂಡು ಹೋಗಬೇಕು. 3 days ಇರುತ್ತೆ ಶೂಟ್. ಸೊ ಯಾವ ಲೊಕೇಶನು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದು ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೇನು ಪಿಕಪ್ ಮಾಡೋಕ್ಕೆ ಬರ್ತಿದ್ದಾರೆ. ಸೊ ಓಡಬೇಕು, ಶೂಸ್ ಎತ್ಕೋಬೇಕು. ಕವರ್ ಸಿಕ್ತಾ ಪಪ್ಪಿ? ಪವರ್ ಬ್ಯಾಂಕ್ ಗೈಸ್, ಐಫೋನಲ್ಲಿ ಪವರ್ ಬ್ಯಾಂಕ್ ಇಲ್ಲ ಅಂದರೆ ವೇಸ್ಟು. ಕೆಲವೊಂದು ಸಲ ಅನ್ಸುತ್ತೆ ಗೈಸ್, ಏನಕ್ಕಾದ್ರೂ ಐಫೋನ್ ತೊಗೊಂಡ್ಬಿಟ್ಟು ನಾವು ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ಚಾರ್ಜಿಂಗ್ ಆಗಿರೋದು ಕೆಲವೊಂದು ಆ್ಯಕ್ಸಸ್ಸು ಎಕ್ಸೆಪ್ಟ್ ಮಾಡಲ್ಲ ಐಫೋನ್ಸು. ಸೊ ಹಂಗಾಗಿ ಕೆಲವೊಂದ್ಸಲಿ ತುಂಬ ಸಿಕ್ಕಾಬಿಟ್ಟೆ ರಿಸ್ಕ್. ಹೋಗ್ತಾ ಇರೋದು 2 ದಿನ ಶೂಟಿಂಗಲ್ಲಿ, ಇಷ್ಟು ಲಗೇಜ್ ನಂದು. ಯಾರು ಬಂತು ಗೈಸ್? ಸೈಡ್ ಸೀಟ್ ಇರ್ತದೆ, ಸೆಂಟರ್ ಸೀಟ್ ಹೋಗ್ಬೇಕು. ನಮ್ಮ ಡ್ಯಾಡಿ ಬಿಡಕ್ಕೆ ಬಂದಿದ್ದಾರೆ ನನ್ನ. ಟೈಮ್ ಎಷ್ಟು? ನಿಂದು ಟೈಮ್ ಚಿಂತೆ. ನಾನು ಹೋಗಿ ಹಂಗೆ ವಾಪಸ್ ಬಂದಿದ್ದೀನಿ, ಗೊತ್ತಾ ನಿಂಗೆ? ಎಲ್ಲಿಗೆ ಹೋಗಿ? ನಾನು ಮನೆಗೆ ಹೋಗಿದ್ದು, ಸ್ನಾನ ಮಾಡಿದ್ದು, ತಿಂದಿದ್ದು, ಬಂದಿದ್ದು. ಅಷ್ಟು ಮಾತ್ರ ಕಲ್ಗೆ ಹೋಗಿ ಗೊತ್ತಾಯ್ತು ನಾನು. ನಂದೀಶ, ಟೈಮ್ ಎಷ್ಟಾಗೈತಿ ಈಗ? ಎಷ್ಟಾಗೈತಾ? ನೀನೇ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ವ್ಲಾಗ್ ಮಾಡ್ತಾ ಇದ್ದೀನಿ. ಅದೇ ಮಾಡು ಗೈಸ್, ಟೈಮ್ ಕರೆಕ್ಟಾಗಿ 12 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಯಾರು ನಿದ್ದೆ ಮಾಡ್ತೀವಿ, ಯಾರು ಬಿಡಲ್ಲ ಅಂತ. ರೋಡಾ? ಇಲ್ಲಿ ಲೆಫ್ಟ್. ಅಣ್ಣ ಮನೆ ಹತ್ರ ಅವ್ರಂತ, ಮನೆ ಮುಂದಕ್ಕೆ ಹೋಗ್ಬೇಕು. ನಮ್ಮ ಮಾಸ್ಟರು ನಂದೀಶ್ ಹೋಗ್ತಾ ಇರೋದು. ಸೊ ನಾವು ಹೋಗ್ತಾ ಇರೋದು ಮಡಿಕೇರಿಗೆ. ಸೊ ಇಮಿಡಿಯೇಟ್ಲಿ ಈವ್ನಿಂಗ್ ಕಾಲ್ ಬಂತು. ಸೊ ಇಮಿಡಿಯೇಟ್ಲಿ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಮಿಡಿಯೇಟ್ಲಿ ಹೋಗ್ತಾ ಇದ್ದೀವಿ ಈಗ ಶೂಟಿಂಗ್ಗೆ. ಈಗ ನೈಟ್ ಅರೌಂಡ್ 12:20 ಆಗಿದೆ. ನಾವೇ ಲೇಟ್ ಮಾಡಿದ್ದು. ಮಾಸ್ಟರ್ ಬೇಗನೆ ರೆಡಿ ಇದ್ರು ಗೈಸ್, ನಾವೇ ಲೇಟ್ ಮಾಡಿದ್ದು. ಲೈಟ್ ವೈಟ್ ಫುಡ್ ಮಾಡಿದ್ದೀನಿ ನಾನಂತೂ. ಊಟ ಅಂತೂ ತುಂಬ ಲೈಟಾಗಿ ಊಟ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಗೈಸ್, ನಿದ್ದೆ ಬಂದ್ಬಿಡುತ್ತೇನೋ ಏನೋ, ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಈಗಲೇ ನಿದ್ದೆ ಎಳಿತಿದೆ. ಆರಾಮಾಗಿ ಜಾಗ ಇದೆ ಇಲ್ಲಿ, ಆರಾಮಾಗಿ ನಿದ್ದೆ ಮಾಡ್ತೀನಿ ನಾನು. ಆರಾಮಾಗಿ ಮಲ್ಕೊಂಡು ಹೋಗೋದು. ಈಗ ಟೈಮ್ ಬಂದು 2:45 ಆಗಿದೆ.
ಟೀ ಕಾಫಿ ಕುಡಿಯೋಣ ಅಂತ ಹೇಳ್ತಿದ್ವಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ ಬಟ್ ನಂಗೆ ಚೆನ್ನಾಗಿ ನಿದ್ದೆ ಬರ್ತೈತೆ. ನಂದೀಶು ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಬೇಕು ಅಂತ ನನ್ನ ಕಾರಲ್ಲಿ ಬ್ರೇಕ್ ಹಾಕಿ ಎಬ್ಬಿಸ್ತಾ ಇದ್ದಾನೆ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಾನ್ ಮಲಗಿರೋದಕ್ಕೆ ಇವನ್ಗೆ ಹೊಟ್ಟೆ ಉರಿ. ಮಲಗಿರೋರ್ನ ಎಬ್ಬಿಸ್ತಾನೆ ಗೈಸ್. ಛೇ, ನೆಮ್ಮದಿಯಾಗಿ ಮಲ್ಕೊಂಡ್ಲಿ, ನಿಧಾನಕ್ಕೆ ಓಡ್ಸೋಣ. ಡಿಕ್ಕಿಯಲ್ಲಿ ಮಲ್ಕೋಬಿಡು. ಡಿಕ್ಕಿಯಲ್ಲಿ ನಾನು ಪಚಡಿ ಆಗೋಗ್ಬಿಟ್ಟಿರ್ತೀನಿ. ಅವ್ನು ಹೇಳಕತ್ತ ಆಮೇಲೆ ಗೈಸ್, ಈ ರೋಡಲ್ಲಿ ಹುಲಿ, ಚಿರತೆ, ಆನೆ ಎಲ್ಲ ಬರುತ್ತಂತೆ. ಅದನ್ನ ಎದುರಿಸಕ್ ಈ ಹುಲಿ ಇರುತ್ತಂತೆ. ಯಾವ್ದೋ ಟೀ ಅಂಗಡಿ ಮೇಲೆ ಕೂತ್ಕೊಂಡೆಲ್ಲ ಸುಳ್ಳು ಹೇಳ್ತಲ್ಲ ಯೂಟ್ಯೂಬ್. ಅರ್ಥ ಆಯ್ತು ಅನ್ಸುತ್ತೆ. ನಾನು ಹುಲಿ 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 ಅಂತಾನೆ. ಈಗ ಹುಲಿ ಬಂದ್ರೆ ಇವನು ಇಲಿ ಆಯ್ತಾನೆ. ನಾನೇ ಬಂದ್ರೆ ಇಳಿಸ್ಬಿಡ್ತೀನಿ. ಯೂಟ್ಯೂಬ್ ಇಲ್ಲಿ ಲಾಸ್ಟ್ ಆಗುತ್ತೆ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ. ನಾನು ನೋಡ್ಕೊಳ್ಳಿ, ಇದೇ ಲಾಸ್ಟ್ ವಿಡಿಯೋ. ಪಾಪ ಇದೆಲ್ಲ ಎಡಿಟ್ ಅಲ್ಲಿ ಕಟ್ ಮಾಡ್ಕೊಂತೀನಿ ಬಿಡ. ಆಯ್ತು, ಹೌದಾ? ಡೈರೆಕ್ಟ್ ಹಾಕಂಗಿದ್ರೆ ಹೇಳ್ತಾ ಇದ್ವಿ. ಈಗಿರೋ ಫುಲ್ ತೋರ್ಸ್ಲಾ ನೀನ್ ಚಡ್ಡಿಯಲ್ಲಿ ಬಂದಿರೋದು? ಯೂಟ್ಯೂಬ್ ಅಲ್ಲಿ ಸೆಲ್ಫಿ ತಗ್ತೀನಿ. ಬನ್ನಿನಲ್ಲಿ ಬಂದ್ಬಿಟ್ಟವನೆ ಅಂತೇಳು. ನಿಜ ಟ್ರಾಲ್ ಮಾಡ್ಬಿಡ್ತಾರೆ. ಮಾಡ್ಲಿ ಬಿಡು, ನಾನು ಹುಡುಗಿನ ಭಯ ಪಡತ್ತ. ಮಾಡ್ಲಿ ಬಿಡು ಗೈಸ್, ಇದ್ಯಾವ್ದು ಕಟ್ ಮಾಡಲ್ಲ, ಎಲ್ಲ ಹಾಕ್ತೀನಿ. ಒಳ್ಳೇದಾಗಿ ಟ್ರೋಲ್ ಮಾಡಿ ಬಾಯ್ಸ್. ಯೂಟ್ಯೂಬ್ ಟ್ರೋಲ್ ಮಾಡಿ ಇದು ಹಾಕ್ತೀನಿ, ಅವರೇ ಮಾಡ್ತಾರೆ ನೋಡಿ. ನನ್ನನ್ ಮಾಡ್ಬೇಡಿ, ಇವನ್ನ ಮಾಡಿ, ಮಾಡಿ, ಈ ಹುಲಿನ ಮಾಡಿ. ನೋ ಕಾಮೆಂಟ್ಸ್. ಈಗ ನಾನು ಮಲಗಲ್ಲ, ನಾನು ಇದ್ದಿರ್ತೀನಿ. ಮಾಸ್ಟರ್ ರಿಲ್ಯಾಕ್ಸ್ ಮಾಡ್ತಾರೆ. ಇನ್ನೇನು 3 ಅವರ್ಸಲ್ಲಿ ರೀಚ್ ಆಗ್ಬಿಡ್ತೀವಿ ಗೈಸ್. ಆಲ್ರೆಡಿ 3 o'clock ಆಗಿದೆ. ಇನ್ನೇನು 3 ಅವರ್ಸಲ್ಲಿ ರೀಚ್ ಆಗ್ತೀವಿ. ಸೊ ಲೆಟ್ಸ್ ಸಿ. ಗೈಸ್, ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಈಗ ಟೈಮ್ ಬಂದು 5:30 ಆಗಿದೆ. ಇಲ್ಲಿ ಮೇಲೆಗಡೆ ಅಲ್ಲಿ ಮೇಲೆ ರೂಮ್ ಕೊಡ್ತಾರೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ ಇನ್ನು. ನೋಡ್ಬೇಕು ಎಲ್ಲಿ ರೂಮ್ ಕೊಡ್ತಾರೋ ಏನೋ. ಹೋಗಿದ ತಕ್ಷಣ ನಿದ್ದೆ ಮಾಡಬೇಕು ಗೈಸ್. ಲಗೇಜ್ ಎಲ್ಲ ತಗೊಂಡ್ಬಂದ್ರಿ. ನಾನು ನೋಡ್ತೀನಿ. ಇಲ್ಲೊಬ್ಬ ಅಮಾಯಕಿ ಇದ್ದಾನೆ. ನಮ್ಮ ಲಗೇಜ್ನೆಲ್ಲ ಕ್ಲೀನಾಗಿ ತಗೊಂಬಂದು ಯಾರನ್ನ ಬಿಟ್ಬಿಟ್ಟು 16 ಇಲ್ಲಿಂದ 1 ಕಿಲೋಮೀಟರ್. ನಮ್ಗೆ ಇಲ್ಲಿ ಹೋಮ್ ಸ್ಟೇ ಥರ ಕೊಟ್ಟಿದ್ದಾರೆ ಗೈಸ್. ನೋಡಿ, ಇಲ್ಲೊಂದು ಕಾಟ್ ಆ್ಯಂಡ್ ದಿಸ್ ಇಸ್ ದಿವಾನ್. ಕಿಚನ್ ಇದೆ, ಎಲ್ಲ ಇಲ್ಲಿದೆ. ಆಚೆ ಬಂದರೆ ವ್ಯೂ ಹೆಂಗಿದೆ, ಕಂಪ್ಲೀಟ್ ಸೈಲೆಂಟ್. ಸೌಂಡ್ ಕೇಳಿಸ್ಕೊಳ್ಳಿ. ಒಬ್ಬರೇ ಇರಬೇಕು ಅಂದರೆ ಸಿಕ್ಕಾಪಟ್ಟೆ ಭಯ ಆಗ್ತೀವಿ. ಒಬ್ಬ ದೇವ್ರೆ. ಗೈಸ್, ಈಗ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲ, ಹೊರಡ್ಬೇಕಂತ. ನಾವು ಫ್ರೆಶ್ ಅಪ್ ಆಗಿ ಸಾಂಗ್ ಡಿಸ್ಕಷನ್ ಮಾಡೋಕ್ಕೆ ಹೋಗ್ಬೇಕಂತ. ಟಯರ್ಡ್ ಆಗಿಬಿಟ್ಟಿದೆ. ಸೊ
ಈಗ ರೆಡಿ ಆಗಬೇಕು. ರೆಡಿ ಆಗಿ ನಂದು ಬ್ಯಾಗು ಮೈಕು ಆಲ್ರೆಡಿ 6 ಆಗ್ತಿದೆ. 7:30ಗೆ ಹೋಗ್ಬೇಕಂತೆ. ಇನ್ನು ಯಾವಾಗ ನಾವು ಮಲ್ಕೊಳ್ಳೋದು, ಇನ್ನು ಯಾವಾಗ ರೆಸ್ಟ್ ಮಾಡೋದು. ಆ್ಯಂಡ್ ನಾವು ರೆಡಿಯಾಗಿ ಯಾರನ್ನ ಮೀಟ್ ಮಾಡಿದ್ವಿ ಆ್ಯಂಡ್ ನಮಗೆ ಸಿಕ್ಕಿರೋ ಸಾಂಗ್ ಎಂಥದ್ದು ಅನ್ನೋದು ಗೊತ್ತಾಗಬೇಕು ಅಂದರೆ ವಿಡಿಯೋ ಕಂಟಿನ್ಯೂಟಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.